ವೆಲ್ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಆಸ್ ಐ ಸೆಡ್ ಯು ಬಿಫೋರ್, ಅದ್ಯಾರೋ ಬಾಲಿವುಡ್ ಅಲ್ಲಿ ಶರ್ಟ್ ತೆಗಿಯೋದು, ಬಟ್ಟೆ ಬಿಚ್ಚೋದು, ಪಾಪರಾಜಿ ಶೂಟ್ ಮಾಡೋದು, ಅದನ್ನ ಟ್ರೆಂಡ್ ಮಾಡೋರಂತೆ. ಸೊ ಅದೇ ತರ ನಾವ್ಯಾಕೆ ಹೊಸ ಟ್ರೆಂಡ್ ಶುರು ಮಾಡಬಾರದು ಅಂತ ಶುರು ಮಾಡ್ತಿದೀವಿ. ಬಟ್ ನಮ್ಗೆ ಯಾರೋ ಪಾಪರಾಜಿ ಬಂದು ಶೂಟ್ ಮಾಡಕ್ ಬರಲ್ಲ, ನಾವು ಹುಡುಗಿರಲ್ಲ, ಏನ್ ಮಾಡೋದು? ಗಂಡ್ ಮಕ್ಳೇ ಸ್ಟ್ರಾಂಗ್ ಗುರು, ಬಟ್ ಗಂಡ್ ಮಕ್ಳು ತುಂಬಾ ಸ್ಮಾರ್ಟ್ಸಾ. ಸೊ ಅದರಿಂದ ಈ ವಿಡಿಯೋನ ನಾನು ಹೊಸ ಶರ್ಟ್ ಹಾಕೋದ್ರ ಮೂಲಕ ಶುರು ಮಾಡ್ತಿದ್ದೀನಿ. ಆಸ್ ಯು ಆಲ್ ನೋ, the second part of this video is not actually speak with Sushant, it is voice with Sushant. So ನಿಮ್ಮೆಲ್ಲರ ವಾಯ್ಸ್ ನನ್ನ ಜೊತೆಗೂ ಇರುತ್ತೆ ಅಂತ I'm going to let's change the dress guys. ನೋಡಿ, ಚೇಂಜ್ ಅಲ್ಲ, let's put up on the dress. ಯಾಕಂದ್ರೆ ಕೆಲವರು ತೆಗಿಯೋದೇ ಟ್ರೈನ್ ಮಾಡ್ತಾರೆ, ನಾವು ಹಾಕ ಟ್ರೈನ್ ಮಾಡ್ತೀವಿ. ಸೆಕೆ ಕಣ್ರಿ, ಆದ್ರೂ ಪರವಾಗಿಲ್ಲ, ದೇಶಕ್ಕೋಸ್ಕರ ಯಾವಾಗ್ಲೂ ರೆಡಿ, ಸಿದ್ಧ ನಾವು. ಓಕೆ, ಸೊ ಕ್ಯಾಪು ಈ ಸತಿ ಚೇಂಜು, ವಾಯ್ಸ್ ವಿತ್ ಸುಶಾಂತ್. ಓಕೆ, ರೋಲ್ ಕ್ಯಾಮರಾ ಆಕ್ಷನ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. As I said you in the second part of the video, I'll be keenly concentrating on ನಮ್ಮ ಪಹಲ್ಗಾಮ್ ಮೇಲೆ ಅಟ್ಯಾಕ್ ಆಗಿರುವಂತದ್ದು, ಸಿಂಧೂರ ಅಟ್ಯಾಕ್, and the reaction what's happening. So let's come to the ಪಹಲ್ಗಾಮ್ ಅಟ್ಯಾಕ್. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಹಿಂದಿನ ತಿಂಗಳು 24ನೇ ತಾರೀಕು ಏಕಾಏಕಿ ಪಹಲ್ಗಾಮ್ ಅನ್ನುವಂತ ಒಂದು ರೀಜನ್ ಆಫ್ ಜಮ್ಮು ಕಾಶ್ಮೀರ್ ಅಲ್ಲಿ ಒಂದು ಅಟ್ಯಾಕ್ ಆಗುತ್ತೆ. ಅಲ್ಲಿ ಒಂದಷ್ಟು ಜನ ಏನು ಟೆರರಿಸ್ಟ್ ಗ್ರೂಪ್ ಇದೆ. ವಿ ಆಲ್ ಸೇ ಇಟ್ ಬಿಲಾಂಗ್ಸ್ ಟು ದ ಪಾಕಿಸ್ತಾನ್, ಬಟ್ ಪಾಕಿಸ್ತಾನ್ ಇಸ್ ನಾಟ್ ರೆಡಿ ಟು ಅಗ್ರಿ. ಅವರು ಅಗ್ರಿ ಮಾಡಕ್ ರೆಡಿ ಇಲ್ಲ. ಬಟ್ ಎನಿವೇಸ್, ಒಂದು ಅಟ್ಯಾಕ್ ಆಗುತ್ತೆ. ಒಂದು ಅಟ್ಯಾಕ್ ಆಗ್ಬಿಟ್ಟು ಅದರಲ್ಲಿ ಒಂದು ಸೋಲ್ಜರ್ ಶಾರ್ಟ್ ಡೆಡ್ ಮಾಡ್ತಾರೆ. ಅಂಡ್ ಆಲ್ಸೋ ದೇರ್ ವಿಲ್ ಬಿ ಅ ಕಪಲ್, ಜಸ್ಟ್ ಮ್ಯಾರಿಡ್ ಕಪಲ್, ಅವ್ರನ್ನು ಶಾರ್ಟ್ ಡೆಡ್ ಮಾಡ್ತಾರೆ. ಅಂಡ್ ಒಂದು ಬೆಂಗಳೂರಿನ ಕಪಲ್ ಮೇಲೂ ಒಂದು ಇದಾಗುತ್ತೆ. ಅಂಡ್ ದೇ ಗಿವ್ ಅ ಮೆಸೇಜ್ ದಟ್ ಇದನ್ನ ಹೋಗಿ ಮೋದಿಗೆ ಹೇಳಿ, ನಾವು ಅದಕ್ಕೆ ನಿಮ್ಮನ್ನ ಹೆಣ್ಮಕ್ಳನ್ನ ಬಿಟ್ಟಿದೀವಿ ಅಂತ ಹೇಳಿ ಇದಾಗುತ್ತೆ. ಆಗಿ ಜಸ್ಟ್ ಒಂದು ವೀಕ್ ಟೈಮಲ್ಲಿ ದರ್ ಇಸ್ ಅ ರಿಪರ್ಕಷನ್ ಅನ್ನೋ ತರ, ದರ್ ಇಸ್ ಅ ರೀಅಟ್ಯಾಕ್ ಫ್ರಮ್ ಇಂಡಿಯಾ ಟುವರ್ಡ್ಸ್ ಪಾಕಿಸ್ತಾನ್. ಸೊ ಒಂದು 8 ಮಿಲಿಟೆಂಟ್ ಸೈಟ್ಸ್ ಮೇಲೆ ಇಂಡಿಯಾದವರು, ಇನ್ ದ ನೇಮ್ ಆಫ್ ಆಪರೇಷನ್ ಸಿಂಧೂರ್, ದೇ ಗೋ ಅಂಡ್ ಅಟ್ಯಾಕ್. ಸೊ ಇಫ್ ಯು ಆಸ್ಕ್ ಮೀ, ಆರ್ ಯು ಫಾರ್ ಇಂಡಿಯನ್ ಆರ್ಮಿ ಆರ್ ಅಗೇನ್ಸ್ಟ್ ಇನ್ ಇಂಡಿಯನ್ ಆರ್ಮಿ? I'll definitely say I'm for Indian army. If you ask me, are you for Pahalgam attack or against Pahalgam attack? I'll definitely say I'm against Pahalgam attack. If you ask me, are you for Sindhura attack or against Sindhura attack? I'll definitely say I'm against Sindhura attack because I want peace. Okay, yake peace? What is this peace all about? And also in my previous video, ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದೆ, ಅದರಲ್ಲಿ I said this Sindhur attack was a bullshit. And ಎಷ್ಟೋ ರೀತಿಯಲ್ಲ ಆ ವರ್ಡ್ ಅನ್ನ ಅರ್ಥ ಮಾಡ್ಕೊಂಡು ದೇ ಸ್ಟಾರ್ಟೆಡ್ ಕಮೆಂಟಿಂಗ್ ಆನ್ ಮೀ. ದೇ ಸ್ಟಾರ್ಟೆಡ್ ಟೆಲ್ಲಿಂಗ್, do you know how many lives have been lost due to this attack, that, this and all? Guys, chill. I don't know how many lives are lost. It's not that I don't know. But the fact here is, ನೀವು ಒಂದು ನಾನು ಹಿಂದೆ ಆ ವಿಡಿಯೋದಲ್ಲಿ ಹೇಳ್ದಂತೆ, ಒಂದು ಕಪಾಲಕ್ಕೆ ಇನ್ನೊಂದು ಕಪಾಲ ಆ ತರ ಕೊಡ್ತಾ ಹೋಗಿ ಇದ್ ಮಾಡ್ತಾ ಹೋದ್ರೆ ಇನ್ನು ಅಟ್ಯಾಕ್ಸ್ ಗಳು ಆಗ್ತಾ ಹೋಗುತ್ತೆ. ವಿ ಡೋಂಟ್ ವಾಂಟ್ ಲೈಕ್ ಹಿಂದೆ ಏನು World War I, World War II, World War III ಆಯ್ತು. ಐ ಡೋಂಟ್ ವಾಂಟ್ World War IV to happen. And that too, this is like two countries ಮಧ್ಯೆ ಇದೊಂದು ವರ್ಲ್ಡ್ ವಾರ್ ಆಗ್ತಾ ಇರೋದು. ಅಂಡ್ ವಿ ಆರ್, ಹಿಂದೆ ಏನು ಸಪರೇಷನ್ ಆಯ್ತು ಅದಕ್ಕಿಂತ ಮುಂಚೆ ವಿ ವರ್ ಲೈಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅಂಡ್ ಆಫ್ಟರ್ ಸಪರೇಷನ್ ನಾವು ಈಗ ಆಗಿದ್ದೀವಿ ಅಷ್ಟೇ. ಬಿಟ್ರೆ ಇವತ್ತಿನ ಸಿಚುಯೇಷನ್ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ಸ್ನೇಹಿತರೆ, ದರ್ ಇಸ್ ಸಿಂಧೂರ್ ಅಟ್ಯಾಕ್ 1.0 ಆಯ್ತು, 2.0 ಆಯ್ತು, ಈಗೇನೋ 3.0 ಪ್ಲಾನ್ ಮಾಡೋರಂತೆ. ಅಲ್ಲಿಂದ ಅದೆಷ್ಟೆಷ್ಟೋ ಡ್ರೋನ್ಸ್ ಇದನ್ನ ತೆಗೆದು ಇಲ್ಲಿಗೆ ಬಿಡ್ತಾ ಇದಾರಂತೆ. ಅಂಡ್ ಲಿಟ್ರಲಿ ಇಂಡಿಯಾ ಇಸ್ ಆನ್ ಡೇಂಜರ್ ಝೋನ್ ಗೈಸ್. ನಿಮಗೆ ಗೊತ್ತಿಲ್ಲ, I'll tell you something. People say it is confidential, but these media is going to expose everything. ಅವರೇ ಕಾನ್ಫಿಡೆನ್ಷಿಯಲ್ ಅಂತಾರೆ, ಅವರೇ ಅದನ್ನ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಒಂದು ಪಾಯಿಂಟ್ ಅನ್ನ ಪಬ್ಲಿಕ್ ಟಿವಿ ಯಾರು ಎಕ್ಸ್ಪೋಸ್ ಮಾಡಿದ್ರೆ ಅದನ್ನ ನಾನೇ ಇಲ್ಲಿ ಹೇಳ್ಬಿಡ್ತೀನಿ ಕೇಳಿ. ದ ಪ್ರಾಬ್ಲಮ್ ಓವರ್ ಹಿಯರ್ ಇಸ್ ದೇ ಸೇ they'll attack somewhere. ಒಂದಿಷ್ಟು ಡ್ರೋನ್ಸ್ ಹಾಕ್ಬಿಟ್ಟು ಒಂದಿಷ್ಟು ಮಿಲಿಟೆಂಟ್ ಸೈಟ್ಸ್ ಮೇಲೋ ಎಲ್ಲೋ ನಮ್ಮ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಅಚಾನಕ್ ಆಗಿ ಎಲ್ಲೂ ಗೊತ್ತಿಲ್ಲದೆ ಇದ್ದಂಗೆ ಯಾರೋ ಒಬ್ಬ ಅದೇನಂತಾರೆ ಜನೋಸೈಡ್ ನ ಅಥವಾ ಒಬ್ಬ ವಾಟ್ ಯು ಕಾಲ್ ದಟ್ ಈ ಕಂಟ್ರಿ ಒಳಗೆ ಕ್ರಿಮಿನಲ್ ಸೃಷ್ಟಿ ಮಾಡೋದಂತಾರಲ್ಲ ಆ ತರದವ್ರನ್ನ ಸೃಷ್ಟಿ ಮಾಡ್ಬಿಟ್ಟು ಎಲ್ಲೋ ಬೆಂಗಳೂರಲ್ಲಿ ಯಾವ್ದೋ ಮಾಲೋ ಯಾವ್ದೋ ಒಂದು 5 ಸ್ಟಾರ್ ಹೋಟ್ಲಲ್ಲೋ ಎಲ್ಲ ತೆಗೆದು ಬಾಂಡ್ ಇಟ್ಬಿಡ್ತಾರೆ. ಸೊ ಆವಾಗ ಏನ್ರಿ ಮಾಡ್ತೀರಾ ನೀವು? ಹೌ ಕ್ಯಾನ್ ಯು ಈವನ್ ಸೆಕ್ಯೂರ್ ದ ನ್ಯಾಷನಲ್ ಸೆಕ್ಯೂರಿಟಿ? ಯು ಟೆಲ್ ಮಿ. ಯು ಕಾಂಟ್. ಇಟ್ಸ್ ಅ ಟಫ್ ಜಾಬ್. ಯು ಕಾಂಟ್ ಪುಟ್ CC camera at every single place, ಅಲ್ವಾ? ಸೊ ದ ಸೊಲ್ಯೂಷನ್ ಹಿಯರ್ ಇಸ್ ಟೆರರಿಗೆ ಟೆರರೇ ಉತ್ತರ ಅಲ್ಲ ಗುರುವೆ ಸೊಲ್ಯೂಷನ್. ಯು ಆರ್ ಸಪೋಸ್ ಟು ಹ್ಯಾಂಡಲ್ ಇಟ್ ಇನ್ ಸಮ್ ಅದರ್ ವೇ. ಅಂಡ್ ಅಟ್ ಒನ್ ಪಾಯಿಂಟ್ ವಾಟ್ ಇಂಡಿಯಾ ವಾಸ್ ಡೂಯಿಂಗ್, ಡಿಫೆಂಡಿಂಗ್ ದೇರ್ drones coming, good idea, good. Be defensive, that is what I say. Now if you re-attack, there is one more problem here. See, ಈಗ ನೀವಲ್ಲೂ ಏನ್ re-attack ಮಾಡ್ತಿದ್ದೀರಾ, maybe you are saying that you are attacking on the militant sides, but there are enough videos and proofs where whole building is getting devastated because of the bombs thrown by Indian army. And there the civilians are dying. And assume if a civilian over there has their ancestral relations in India, then it is basically Indians relative who are dying there, right? And basically it's human lives of a normal civilian which is getting to drain because of this war, alva? So ಇದೆಲ್ಲ ಫ್ಯಾಕ್ಟರ್ಸ್ ಗಳನ್ನ ನಾವು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಬೇಕು. ಇವತ್ತು ನಾವೆಲ್ಲ ಗುರು ಅದೇನೋ ಅಲ್ಲಿ ಅಟ್ಯಾಕ್ ಆಗ್ತಿದೆ, ಇವನ್ ಅಟ್ಯಾಕ್ ಆಗ್ತಿದೆ, ಅರೆ ಡಾಲೋ 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 ಪಾಕಿಸ್ತಾನ್ ಕೋ ಖತಮ್ ಕರ್ ದೋ, PO ಕೋ ಖತಮ್ ಕರ್ ದೋ, ಹಂಗೆ ಹಿಂಗೆ ಅಂತ ನಿಮ್ ಮೈಂಡ್ ಅಲ್ಲಿ ಅದೇನೋ ಅಂತಾರ ಅಲ್ಲಿ ಬಿಸಿ ರಕ್ತ ಕುದೀತಾ ಇರ್ಬೋದು ಗೈಸ್. ಅಂಡ್ ಯು ಕ್ಯಾನ್ ಸೇ, ನಿಮ್ಗೆ ಗೊತ್ತಾ ಅಲ್ಲಿ ನಮ್ಮ ಅಣ್ಣ ಇಂಡಿಯನ್ ಆರ್ಮಿದಲ್ಲಿ ಇದ್ದಾನೆ, ನಮ್ಮ ತಮ್ಮ ಇದಾರೆ, ಅವ್ರಿದ್ದಾರೆ, ಇವ್ರಿದ್ದಾರೆ. ಅಥವಾ ಯು ಮೈಟ್ ಆಲ್ಸೋ ಸೇ ನಿಂಗೆ ನೇಷನ್ ಮೇಲೆ ರೆಸ್ಪೆಕ್ಟ್ ಇಲ್ಲ. ನೋ, ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ಸ್ ಅಬೌಟ್ ಪೀಸ್ ಇನ್ ದ ಕಂಟ್ರಿ. We don't want to be in a place where ಅದ್ಯಾರೋ ಹೇಳಿದ್ರು ಈಗ, I think she was the one who was also attacked in Pahalgam. She came back and said, what is your statement to Modi ಅಂತ ಹೇಳಿದಾಗ she makes a statement. She said that she wants Kashmir to be as safe as what she feels when she is in Shimoga or Bangalore ಅಂತ. Exactly, that is what we need, Honorable Prime Minister Narendra Modi. If you want this to happen, I don't think so the war is going to be a solution. This is going to be clash of titans, you know. This is going to happen. If you want, do one thing. Go and completely make Pakistan surrender and take Pakistan for India. If not, just shut up and be defensive. If not, you are bringing country on stake, man. Seriously. You're thinking they are poor, that, this and all, but they have support from China. They will have internal support which is probably not visible with our eyes, even from US and England. And Trump might not be showing it. Trump says at one point the attack from Sindoor was a shameless attempt, and that's tweeted. That's from his mouth. So it's tough. I know it's tough. And number 2, very important, some people who are Irani actors, those people ಯಾರ್ಯಾರಿದ್ದಾರೆ ಅವ್ರು ಬಂದು ಇಲ್ಲಿಗೆ ಬರ್ತಾರೆ, ಇಲ್ಲಿ ಅವರ ಜೀವನ ಆಗುತ್ತೆ, ಇಲ್ಲಿ ಅವ್ರಿಗೆ ಬಾಲಿವುಡ್ ಅಲ್ಲಿ ಚಾನ್ಸ್ ಕೊಡ್ತಾರೆ, ಅವ್ರಿಗೆ ಲೈಫ್ ಸಿಗುತ್ತೆ. ಎಲ್ಲ ಆದ್ಮೇಲೆ ಅವರು ಇಂಡಿಯಾ ಬಗ್ಗೆನೇ ದೇ ಗೋ ಅಂಡ್ ಪುಟ್ ಟ್ವೀಟ್, ಅಂದ್ರೆ ಇದ್ರ ಮೇಲೆ ಸೋಷಿಯಲ್ ಮೀಡಿಯಾ ಇದರಲ್ಲಿ ಹಾಕ್ತಾರೆ. ಅಂಡ್ ಸೋಷಿಯಲ್ ಮೀಡಿಯಾ ಇದ್ರ ಮೇಲೆ ಹಾಕ್ಬಿಟ್ಟು ದೇ ಆರ್ ಲೈಕ್ ಸೋಷಿಯಲ್ ಮೀಡಿಯಾ ಇದ್ರ ಮೇಲೆ ದೇ ಪುಟ್ ಕಂಪ್ಲೀಟ್ ಟ್ವೀಟ್, ಇಂಡಿಯಾ ಪಾಕಿಸ್ತಾನ್ ಇದಾಗ್ತದೆ, ಪಾಕಿಸ್ತಾನದ ಇದ್ರ ಮೇಲೆ ಹಿಂಗೆಲ್ಲ ಮಿಲಿಟೆಂಟ್ ಇದ್. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಆರ್ ಪಾಕಿಸ್ತಾನ್ ಗಿವಿಂಗ್ ದೆಮ್ ದ ಸ್ಟೇಜ್ ಪ್ಲಾಟ್ಫಾರ್ಮ್ ಆರ್ ಇಂಡಿಯಾ ಇಸ್ ಗಿವಿಂಗ್ ದೆಮ್? ಅಂದ್ರೆ ನೀವು ಯು ಆರ್ ಆಕ್ಚುಲಿ what do I say? You are an internal dushman for the country which has given you work and life, which is absolutely wrong, bullshit. Next, in one point, there are some artists who are also doing great jobs. Salute. So those people are putting a tweet in such a way that, guys, I don't want to see more lives going. We need peace. Very well said statement. But
These people are getting backslashes from common people stating that why the hell are you not supporting the war? Why are you not supporting Sindhura? Why are you saying that you want peace? Guys, Sindhura is not going to create your peace. Sindhura 4.0, if you do 5.0, 6.0, 7.0, no peace. You will become peace. Try to understand. Do you want to become peace or you want peace? P-E-A-C-E. We want peace, not peace. Understood? If we want peace, then it is important that we also maintain peace and ahimsa, right? And ಸಿ ನಾನು ಎರಡೂ ತರದ್ದು ಸ್ಟೇಟ್ಮೆಂಟ್ಸ್ಗಳನ್ನ ಎರಡೂ ತರಹದ ಮೀಡಿಯಾ ಒಪಿನಿಯನ್ಸ್ಗಳನ್ನ ತಗೋ ಬರ್ತಾ ಇದ್ದೇನೆ ಇವತ್ತು ನಿಮ್ಮ ಮುಂದೆ. ಕೆಲವು ಪಾಕಿಸ್ತಾನಿ ಮೀಡಿಯಾಗಳು ಅಲ್ಲಿನ ಇನ್ಫಾರ್ಮೇಶನ್ ಮಿನಿಸ್ಟರ್ಗಳ ಹತ್ರ, ಐ ಥಿಂಕ್ ಅರಾಬಿಕ್ ಮೀಡಿಯಾ ಅನ್ಸುತ್ತೆ, ಅವರು ಇನ್ಫಾರ್ಮೇಶನ್ ಮಿನಿಸ್ಟರ್ ಹತ್ರ ಮಾತಾಡಿದಾಗ he makes a statement that ಇಲ್ಲ ನಮ್ಮ ಮಿಲಿಟೆಂಟ್ ಸೈಟ್ಸ್ ಏನು ಎಫೆಕ್ಟ್ ಆಗಿಲ್ಲ, ಎಲ್ಲ ಸಿವಿಲಿಯನ್ಸ್ ಗೆ ಎಫೆಕ್ಟ್ ಆಗಿರೋದು, ಅಂಡ್ ಇಂಡಿಯಾ ಇಸ್ ಟಾರ್ಗೆಟಿಂಗ್ ವುಮೆನ್ ಅಂಡ್ ಚಿಲ್ಡ್ರನ್ ಅನ್ನೋ ತರ ಹೇಳ್ತಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಇಂಡಿಯಾ ಇಸ್ ನಾಟ್ ಟಾರ್ಗೆಟಿಂಗ್ ದಟ್ ಫಾರ್ ಶೋರ್, ಬಟ್ 100% ಈ ಅಟೆಂಪ್ಟ್ ಆಫ್ ಏನಂತಾರೆ ಡೆಸ್ಟ್ರಾಯಿಂಗ್ ದ ಮಿಲಿಟೆಂಟ್ ಸೈಟ್ಸ್ ಅಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಇರುವಂತ ಸಿವಿಲಿಯನ್ಸ್ ಗೆ 100% ಎಫೆಕ್ಟ್ ಆಗಿದೆ, ಸಿವಿಲಿಯನ್ಸ್ ಸತ್ತಿದ್ದಾರೆ ಸಹ. And he's also telling that they are going to show back the repercussions, ಇದ್ರದ್ದು ಏನ್ ರಿಯಾಕ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಅಂಡ್ ಅವ್ರದ್ದೇನು ಸೈಟ್ ಇದಾಗಿಲ್ಲ. ಕೆಲವೆಲ್ಲ ಅವರು ಬಾಯಿಯ ಮಾತಲ್ಲೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಅವರು ಬುಲ್ಶಿಟ್ ಸುಳ್ಳು ಹೇಳ್ತಾ ಇದಾರೆ ಅಂತ. ಬಟ್ ಹಾಗಂದಿರೋ ಮಾತ್ರಕ್ಕೆ ಏನ್ ಇಂಡಿಯನ್ ಮೀಡಿಯಾಗಳು ಸಾಚಗಳ? ನೋ, ನಾಟ್ ಅಟ್ ಆಲ್. ಒನ್, ಇಂಡಿಯಾ ಇಸ್ ಲಿವಿಂಗ್ ಔಟ್ ದ ಇಂಟರ್ನಲ್ ಸೀಕ್ರೆಟ್ಸ್, ಏನೇನ್ ಮೀಟಿಂಗ್ಸ್ ಗಳು ಆಗ್ತಾ ಇದಾವೆ, ಎಲ್ಲಿ ಏನಾಗ್ತದೆ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ಲೈನ್ ಆನ್ ಪಬ್ಲಿಕ್. ವೈ? ಜಸ್ಟ್ ಫಾರ್ ದ ಫಕಿಂಗ್ TRP. ನಿಮ್ಮ TRP ಗೋಸ್ಕರ ಒಂದು ದೇಶನ ರಿಸ್ಕ್ ತಗೋ ಬರ್ತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ನೀವು ಒಂದು ಮೀಡಿಯಾ ಚಾನಲ್ಸ್ಗಳ ನೀವೆಲ್ಲ ನಿಮ್ ಜನ್ಮಕ್ಕಿಷ್ಟು, ನಿಜ ಹೇಳ್ತೀನಿ ಕೇಳಿ. ಈಗ ಅದು ಒಂದು ವಿಚಾರ. ಎರಡನೇ ವಿಚಾರ ಏನಂತಂದ್ರೆ, Indian media is not like giving you the clear sort of news. They are just making India strong by saying that ಗುರು ನಾವು ಪಾಕಿಸ್ತಾನ ಇಡೀ ಡೆಸ್ಟ್ರಾಯ್ ಮಾಡ್ಬಿಟ್ವಿ, ಅದ್ ಮಾಡ್ಬಿಟ್ವಿ, ಇದ್ ಮಾಡಿಟ್ವಿ ಅಂತ. They are giving over effects, right? Which also needs to be changed. We should always speak reality out, or maybe hide from the reality, even that is fine. But if you are telling something that ಗುರು ನಮ್ಗೆ ಇಂಡಿಯಾಗೆ ಏನಾಗಿಲ್ಲ, ನಾವೇ ಅವ್ರಿಗೆ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ, ವಾಟ್ ಆರ್ ಯು ಟ್ರೈಂಗ್ ಟು ಪ್ರೊಪಗೇಟ್? ವಾಟ್ ಇಸ್ ಎ ಪ್ರೊಪಗಾಂಡಾ ಅನ್ನೋದು ಇಲ್ಲಿ ಪ್ರಶ್ನೆಗೆ ಬರುತ್ತೆ. ಓಕೆ, ಅಂಡ್ ಅಟ್ ದ ಎಂಡ್ I want to end this video by probably saying there is a lot of threat, not just to India, big stars in India, because if Pakistan doesn't find sites where they can attack your militant sites, then they can target high profile people in India. So India needs to give high security to all these high profile cases in India. That's what I believe. And the last thing I want to say, ivattu all the cricketers, everybody, they have put the tweets. ಕೆಲವರು ಹಾಕಿಲ್ಲ ಅಂತ ನಂಗೂ ತುಂಬಾ ಉರ್ದೋಗಿತ್ತು, ಬಟ್ ಲಾಸ್ಟ್ ಗೆ ವಿರಾಟ್ ಕೊಹ್ಲಿ, ಅನುಷ್ಕಾ ಇವರೆಲ್ಲ ಹಾಕಿದ್ರು, MS ಧೋನಿ ಹಾಕಿದ್ರು, ಎಲ್ಲ IPL ಟೀಮ್ಸ್ ಅವ್ರು ಹಾಕಿದ್ರು, ಎಲ್ಲ ಓಕೆ. ಈಗ ನನ್ನೊಂದು ಪ್ರಶ್ನೆ ಇದೆ. ಈಗ ವಿರಾಟ್ ಕೊಹ್ಲಿ ಹ್ಯಾಸ್ ಅ ಹೌಸ್ ಇವನ್ ಇನ್ ಲಂಡನ್. ಓಕೆ, ಇಂಡಿಯಾ ಈ ತರ ಸಿಚುಯೇಷನ್ ಅಲ್ಲಿ ಐತೆ. ಈಗ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಫ್ಯೂ ಡೇಸ್ ಈಸ್ ಈ ಗೋಯಿಂಗ್ ಟು ಬಿ ಇನ್ ಇಂಡಿಯಾ, ಆರ್ ಗುರು ಇಂಡಿಯಾಗೆ ಫುಲ್ ಥ್ರೆಟ್ ಐತೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಏನ್ ಕತೆ ಗೋವಿಂದ ಆಗ್ಬೋದು, ಇಮ್ಮಿಡಿಯೇಟ್ ಆಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ನಾನು ಲಂಡನ್ಗೆ ಹೋಗ್ಬಿಡ್ತೀನಿ, ಇಂಡಿಯಾ ಏನಾದ್ರೂ ಸತ್ಕೊಳ್ಳಿ ಅಂತ. ಇದ್ರ ಬಗ್ಗೆ ನಂಗೆ ಒಂಚೂರು ಪ್ರಶ್ನೆ ಇದೆ ಗೈಸ್. ಈ ಪ್ರಶ್ನೆಗೆ ನಿಮ್ಮ ಮನ್ಸಲ್ಲಿ ಏನ್ ಅಭಿಪ್ರಾಯ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ, ನಮಸ್ಕಾರ. ಅಟ್ ದ ಎಂಡ್ ಐ ವುಡ್ ಲೈಕ್ ಟು ಸೇ, ವಿ ಡೋಂಟ್ ವಾಂಟ್ ಟು ಬಿಕಮ್ ಪೀಸ್, ಬಟ್ ವಿ ಆಲ್ ಆಸ್ ಇಂಡಿಯನ್ಸ್ ವಾಂಟ್ಸ್ ಪೀಸ್, ಅಂಡ್ ವಿ ಆಲ್ ಸಪೋರ್ಟ್ ದ ಇಂಡಿಯನ್ ಆರ್ಮಿ. ಪ್ಲೀಸ್ ಡೋಂಟ್ harm others. Please try to rescue ourselves and defend. And if you want to destroy their terrorists, destroy their militant sites only and only, because even if you destroy the militant sites, they are going to hit back us
with the fact that we have destroyed their militant sites, but they are going to show an angle to the public that we have destroyed their civilians. Even this should be kept in mind. But it's very tough to attack only militant sites without affecting a single civilian, right? Even that is not true. You saying that no civilians were affected, only militant sites. ಆಗಲ್ಲ ಗುರುವೆ. ಒಂದು ಮಿಲಿಟೆಂಟ್ ಸೈಟ್ಸ್ ಅಂದ್ರೆ ಅವ್ರ ಅಕ್ಕಪಕ್ಕ ಅಲ್ಲಿ ಫ್ಯಾಮಿಲೀಸ್ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಕಾಮನ್ ಜನ ಯಾವ್ದು ಇದಕ್ಕೆ ಇನ್ವಾಲ್ವ್ ಆಗದೆ ಇರೋರು ಇರ್ತಾರೆ. ಯು ಕ್ಯಾಂಟ್. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಡೋಂಟ್ ಸ್ಪ್ರೆಡ್ ರಾಂಗ್ ಪ್ರೊಪಗಂಡಾಸ್ ಇನ್ ಎನಿ ಮೀಡಿಯಾ ಚಾನಲ್ಸ್. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. Let's all pray Bharat Mata ki Jai, and let's all pray Bharat to get in peace as soon as possible. Namaskara.